ಉದ್ಘಾಟನೆಗೊಂಡು 3 ವರ್ಷವಾದರೂ ಇನ್ನೂ ಕಾರ್ಯಾರಂಭ ಮಾಡದ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಪ್ರವಾಸಿ ನಿರ್ವಚನ ಕೇಂದ್ರ. ಅದು ಶಾಸಕರು ಹಾಗೂ ಈಗಿನ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆಯವರ ಕನಸಿನ ಕೂಸು ಪ್ರವಾಸಿ ನಿರ್ವಚನ ಕೇಂದ್ರ. ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ ಇವರ ಆಶ್ರಯದಡಿ ದಾಂಡೇಲಿ ತಾಲೂಕಿನ ಅಂಬೇವಾಡಿಯಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಯಾಗಿ 3 ವರ್ಷ ಕಳೆದರೂ ಪ್ರವಾಸಿ ನಿರ್ವಚನ ಕೇಂದ್ರ ಇನ್ನೂ ಕಾರ್ಯಾರಂಭವಾಗದಿರುವುದು ಹಲವು ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರಿಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಂಡೇಲಿಯ ಅಂಬೇವಾಡಿಯಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಪ್ರವಾಸಿ ನಿರ್ವಚನ ಕೇಂದ್ರ ದಿನಾಂಕ 30/1/2023 ಉದ್ಘಾಟನೆಗೊಂಡಿದೆ. ಉದ್ಘಾಟನೆಗೊಂಡು 3 ವರ್ಷವಾದರೂ ಇನ್ನೂ ಕಾರ್ಯಾರಂಭ ಮಾಡದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ. ಈ ಬಗ್ಗೆ ಕಾರವಾರದ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರ ಕಾರ್ಯಾಲಯವನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ಈ ಕಟ್ಟಡವನ್ನು ದಾಂಡೇಲಿಯಲ್ಲಿರುವ ವನ್ಯಜೀವಿ ಇಲಾಖೆಗೆ 2025 ಆಗಸ್ಟ್ ತಿಂಗಳಲ್ಲಿ ಹಸ್ತಾಂತರಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ದಾಂಡೇಲಿ ವನ್ಯಜೀವಿ ಇಲಾಖೆಯಿಂದ ಈ ಕಟ್ಟಡವನ್ನು ಜಂಗಲ್ ಲಾಡ್ಜಸ್ಗೆ ಹಸ್ತಾಂತರಿಸಲಾಗುತ್ತದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಮಾಹಿತಿಯ ಪ್ರಕಾರ ಈವರೆಗೆ ಅಧಿಕೃತವಾಗಿ ಜಂಗಲ್ ಲಾಡ್ಜಸ್ ಅವರಿಗೆ ಈ ಕಟ್ಟಡವನ್ನು ಹಸ್ತಾಂತರಿಸಲಾಗಿಲ್ಲ ಎಂಬ ಮಾಹಿತಿ ಇದೆ. ಈ ಕಟ್ಟಡವನ್ನು ಜಂಗಲ್ ಲಾಡ್ಜಸ್ಗೆ ಹಸ್ತಾಂತರಿಸುವುದರ ಬಗ್ಗೆ ಮೌಖಿಕ ಮಾತುಕತೆ ನಡೆದಿರುವ ಹಿನ್ನೆಲೆಯಲ್ಲಿ ಕಳೆದ ವರ್ಷವೇ ಜಂಗಲ್ ಲಾಡ್ಜಸ್ ವ್ಯವಸ್ಥಾಪಕ ನಿರ್ದೇಶಕರು ದಾಂಡೇಲಿಗೆ ಭೇಟಿ ನೀಡಿ ಈ ಕಟ್ಟಡವನ್ನು ಪರಿಶೀಲನೆಯನ್ನು ನಡೆಸಿ ಹೋಗಿದ್ದಾರೆ. ನಂತರ ಮುಂದೆ ಏನಾಗಿದೆ ಎನ್ನುವ ಮಾಹಿತಿ ವನ್ಯಜೀವಿ ಇಲಾಖೆಯಿಂದಲೂ ಸ್ಪಷ್ಟವಾಗಿ ಸಿಗುತ್ತಿಲ್ಲ. ಏನೇ ಇರಲಿ, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬಹುನಿರೀಕ್ಷಿತ ಪ್ರವಾಸಿ ನಿರ್ವಚನ ಕೇಂದ್ರ ಸದ್ಬಳಕೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ತುರ್ತು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಸುಸಜ್ಜಿತ ಕಟ್ಟಡ ಭೂತ ಬಂಗಲೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುವುದು ಅಷ್ಟೇ ಸತ್ಯ. ಹಾಗೂ ಅಧಿಕಾರಿಗಳು ಈ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸಿದ್ದಲ್ಲಿ ಆರ್.ವಿ. ದೇಶಪಾಂಡೆಯವರ ಕನಸು ಕೂಡ ನುಚ್ಚುನೂರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.